ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ನಮ್ಮ ಸಂಗ್ರಾಮ ವಾಹಿನಿಯ ಇಂದಿನ ಮೈಸೂರು ಡೆಸ್ಕ್ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಆ ವಿಶೇಷ ಸಂಗತಿ ಅಂತ ಹೇಳಿದ್ರೆ, ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ಗೂ ಮೈಸೂರು ಡೇಸ್ ಕಾರ್ಯಕ್ರಮಕ್ಕೂ ಏನು ಇತಿಹಾಸ, ಏನು ವ್ಯತ್ಯಾಸ, ಏನು ಈ ದಿನದ ಸಂಚಿಕೆ, ನಿಮಗೆಲ್ಲ ಕುತೂಹಲ ಆಗ್ಬೋದು. ಇದೆ, ಮೈಸೂರು ಸ್ಯಾಂಡಲ್ ಸೋಪಿಗೂ ಸಹ ಅದರದೇ ಆದಂತಹ ಇತಿಹಾಸವನ್ನು ನಾವು ನೋಡಬಹುದು. ಏನು ಮೈಸೂರು ಸ್ಯಾಂಡಲ್ನ ಇತಿಹಾಸ ಅಂತ ಹೇಳಿದ್ರೆ, 20ನೇ ಶತಮಾನದ ಪ್ರಾರಂಭದಲ್ಲಿ ನಮ್ಮ ಮೈಸೂರು ಸಾಮ್ರಾಜ್ಯ ಎಲ್ಲ ಸಾಮ್ರಾಜ್ಯಗಳಿಗಿಂತ ಬಹಳ ಶ್ರೀಮಂತವಾದ ಸಾಮ್ರಾಜ್ಯವಾಗಿತ್ತು, ಶ್ರೀಮಂತವಾದ ಮನೆತನವಾಗಿತ್ತು. ನಮ್ಮ ಅರಸು ವಂಶಸ್ಥರು ಅಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು, ಇದು ವಂಶಸ್ಥರು. ಅದೇ ಸಮಯದಲ್ಲಿ ನಮ್ಮಲ್ಲಿ ಒಂದು ಹಾಡು ಇದೆ. ಯಾವ ಹಾಡು ನಿಮ್ಗೆ ನೆನಪಿರಬಹುದು? ನಾವಾಡುವ ನುಡಿಯೇ ಕನ್ನಡ ನುಡಿ, ಗಂಧದ ಗುಡಿ. ಈ ಗಂಧದ ಗುಡಿ ಅಂತ ನಮ್ಗೆ ಹೇಗೆ ಹೆಸರು ಬಂತು ನಮ್ಮ ನಾಡಿಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅಂದಿನ ಕಾಲಕ್ಕೆ ಯಥೇಚ್ಛವಾಗಿ ಶ್ರೀಗಂಧದ ಮರಗಳಿತ್ತು. ಈ ಶ್ರೀಗಂಧದ ಮರಗಳನ್ನ ಯಥೇಚ್ಛವಾಗಿ ಹೊಂದಿದ್ದಂತಹ ಒಂದು ಮಹಾ ದೊಡ್ಡ ಸಂಸ್ಥಾನ ಅಂತ ಹೇಳಿದ್ರೆ ನಮ್ಮ ಮೈಸೂರು ಸಂಸ್ಥಾನ. ಅಂದಿನ ಕಾಲಕ್ಕೆ ಆಗರ್ಭ ಶ್ರೀಮಂತಿಕೆಯನ್ನ ಹೊಂದಿದ್ದಂತಹ ಒಂದು ಸಂಸ್ಥಾನ. ಹೆಚ್ಚು ಶ್ರೀಗಂಧದ ಮರಗಳನ್ನ ಹೊಂದ್ಕೊಂಡಿದ್ದರಿಂದ ಇದನ್ನ ಗಂಧದ ನಾಡು ಅಂತಲೂ ಸಹ ಕರಿತಾ ಇದ್ರು, ಶ್ರೀಗಂಧದ ನಾಡು ಅಂತಲೂ ಸಹ ಕರಿತಾ ಇದ್ರು. ಶ್ರೀಗಂಧದ ಮರಗಳು ಯಥೇಚ್ಛವಾಗಿ ನಮ್ಮಲ್ಲಿದ್ದರಿಂದ ನಮ್ಮಿಂದ ಯುರೋಪಿಗೆ ಹೆಚ್ಚು ಮರಗಳು, ಶ್ರೀಗಂಧದ ಮರಗಳು ರಫ್ತಾಗ್ತಾ ಇದ್ವು. ಅಂದಿನ ಕಾಲಕ್ಕೆ ಆಮದು ರಫ್ತು ವ್ಯವಹಾರಗಳು ಯಥೇಚ್ಛವಾಗಿ ನಡೀತಾ ಇತ್ತು. ರಫ್ತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಕಳಿಸ್ಕೊಡುವಂಥದ್ದು, ಆಮದು ಅಂತ ಹೇಳಿದ್ರೆ ಅಲ್ಲಿಂದ ತರಿಸ್ಕೊಳ್ಳುವಂಥದ್ದು. ಅದೇ ರೀತಿ ನಮ್ಮಿಂದ ಯುರೋಪ್ ಪ್ರಾಂತ್ಯಕ್ಕೆ ಶ್ರೀಗಂಧದ ಮರಗಳನ್ನು ಹೆಚ್ಚು ರಫ್ತನ್ನ ಮಾಡ್ತಾ ಇದ್ವಿ. ಆದರೆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯುರೋಪ್ ನಮ್ಮಿಂದ ತಗೊಳ್ತಾ ಇದ್ದಂತಹ ಎಲ್ಲ ಶ್ರೀಗಂಧದ ಮರಗಳನ್ನ ಬಿಟ್ಬಿಡುತ್ತೆ. ಯಾವುದೇ ರೀತಿಯಾದಂತಹ ಶ್ರೀಗಂಧದ ಮರಗಳನ್ನ ರಫ್ತು ಮಾಡ್ಕೊಳ್ಳೋದಿಲ್ಲ. ಇದರಿಂದ ಏನಾಗುತ್ತೆ, ಸಾಮ್ರಾಜ್ಯಕ್ಕೆ ದೊಡ್ಡ ಹೊಡೆತ ಉಂಟಾಗುತ್ತೆ. ಯಥೇಚ್ಛವಾಗಿ ಶ್ರೀಗಂಧದ ಮರಗಳು ನಮ್ಮಲ್ಲಿ ಉಳ್ಕೊಂಡ್ಬಿಡ್ತವೆ. ಈ ಯಥೇಚ್ಛವಾಗಿ ಉಳಿದಂತ ಶ್ರೀಗಂಧದ ಮರಗಳನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಳೋದು, ಆರ್ಥಿಕ ನಷ್ಟವನ್ನ ತುಂಬಿಸುವುದು ಎಂಬುದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಅಂದಿನ ಕಾಲಕ್ಕೆ ರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಂದು ನಿರ್ಧಾರವನ್ನ ಮಾಡ್ತಾರೆ. ಏನನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಾರ್ಖಾನೆಯನ್ನ ತೆರೀತಾರೆ. ಕಾರ್ಖಾನೆಯನ್ನ ತೆಗೆದು ಆ ಶ್ರೀಗಂಧದ ಮರಗಳನ್ನ ಬಳಸಿ ಶ್ರೀಗಂಧದ ಎಣ್ಣೆಯನ್ನ ತೆಗಿಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಶ್ರೀಗಂಧದ ಎಣ್ಣೆಯನ್ನ ತೆಗಿಲಿಕ್ಕೆ ಪ್ರಾರಂಭ ಮಾಡಿದಂತ ಈ ಒಂದು ಸಂಸ್ಥೆ ತದನಂತರದಲ್ಲಿ ಯಥೇಚ್ಛವಾಗಿ ಶ್ರೀಗಂಧದ ಎಣ್ಣೆಗಳನ್ನ ತೆಗೆದು ಮಾರಾಟವನ್ನ ಮಾಡ್ತಾ ಇರುತ್ತೆ. ಈ ರೀತಿ ಮಾರಾಟ ಮಾಡ್ತಾ ಇರ್ಬೇಕಾದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಮಾರ್ಜಕಗಳು ಅಂತ ಹೇಳಿದ್ರೆ ಸೋಪನ್ನ ತಯಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ಒಂದು ಕಾರ್ಖಾನೆಯನ್ನ ಮೊಟ್ಟ ಮೊದಲನೆಯದಾಗಿ ಇವರು ಬೆಂಗಳೂರಿನಲ್ಲಿ ತೆರೀತಾರೆ. ಬೆಂಗಳೂರಿನಲ್ಲಿ ಈ ಕಾರ್ಖಾನೆಯನ್ನ ತೆರೆದು ಇದರಲ್ಲಿ ಮೊದಲು ಎಣ್ಣೆಯನ್ನ ತೆಗಿತಾರೆ. ತದನಂತರದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ತೆಗಿತಾರೆ. ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಅಂದಿನ ಕಾಲಕ್ಕೆ ಯಾವುದೇ ಜಾಹೀರಾತುಗಳು ಇಲ್ಲದೆ, ಪ್ರಚಾರವಿಲ್ಲದೆ ಎಲ್ಲರ ಮನೆ ಮಾತಾಗುವಂತೆ ಮಾಡ್ತಾರೆ. ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ನಲ್ಲಿ ಯಥೇಚ್ಛವಾಗಿ ಬಳಸ್ತಾ ಇದ್ದಂತಹ ಒಂದು ವಸ್ತು ಅಂತ ಹೇಳಿದ್ರೆ ಗಂಧದ ಎಣ್ಣೆ ಆಗಿರುತ್ತೆ. ಇದನ್ನ ನಾವು ಕರ್ನಾಟಕದ ಸಾಬೂನು ಅಂತಲೂ ಸಹ ಕರಿಬಹುದು. ಯಾಕೆ ಕರ್ನಾಟಕದ ಸಾಬೂನು ಅಂತ ಕರೀತಾರೆ ಅಂತ ಹೇಳಿದ್ರೆ, ಅಂದಿನ ಕಾಲಕ್ಕೆ ನಮ್ಮ ರಾಜ್ಯದಲ್ಲೇ, ನಮ್ಮ ಸಾಮ್ರಾಜ್ಯದಲ್ಲಿ ದೊರೆತಂತಹ ಶ್ರೀಗಂಧವನ್ನ ಬಳಸಿಕೊಂಡು ಗಂಧದ ಎಣ್ಣೆಯ ಮುಖಾಂತರ ಯಾವುದೇ ತೊಂದರೆಗಳಿಲ್ಲದೆ ಮಾರ್ಜಕಗಳನ್ನ ಉತ್ಪಾದನೆ ಮಾಡಿದಂತಹ ಒಂದು ಏಕೈಕ ಕರ್ನಾಟಕ ಸಾಬೂನು ಕಾರ್ಖಾನೆ ಆಗಿರುತ್ತೆ. ಆ ಒಂದು ಉದ್ದೇಶದಿಂದ ಇದನ್ನ ಕರ್ನಾಟಕ ಸಾಬೂನು ಕಾರ್ಖಾನೆ ಅಂತಲೂ ಸಹ ಕರಿಬಹುದು, ಕರ್ನಾಟಕ ಸಾಬೂನು ಅಂತಲೂ ಸಹ ನಾವು ಕರಿಬಹುದು. ಈ ಮಾರ್ಜಕವು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಪ್ರಚಾರ ಮತ್ತು ಜಾಹೀರಾತುಗಳಿಲ್ಲದೆ ಎಲ್ಲರ ಮನೆ ಮಾತಾಗಿ ಅಂದಿನ ಕಾಲಕ್ಕೆ ಪ್ರಚಾರವನ್ನ ಪಡೆದು ಯಥೇಚ್ಛವಾಗಿ ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಈ ರೀತಿ ಯಥೇಚ್ಛವಾಗಿ ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭವಾದಂತಹ ಮೈಸೂರು ಸ್ಯಾಂಡಲ್ ಸೋಪ್ 1914ರ ಮಹಾಯುದ್ಧದ ನಂತರ ಏನು ನಮ್ಮಲ್ಲಿ ಯಥೇಚ್ಛವಾಗಿ ಉಳ್ಕೊಂಡಿತ್ತು ಗಂಧದ ಮರಗಳು ಎಲ್ಲವೂ ಖಾಲಿಯಾಗ್ತಾ ಬರುತ್ತೆ. ಎಲ್ಲವೂ ಖಾಲಿಯಾಗ್ತಾ ಬಂದು ಎಲ್ಲರ ಮನೆಯಲ್ಲಿ ಸೋಪ್ ರಾರಾಜಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ತದನಂತರದಲ್ಲಿ ಇದನ್ನ ಏನ್ ಮಾಡ್ತಾರೆ, ಇದಕ್ಕೆ ಒಂದು ಲೋಗೋವನ್ನ ಇಡಬೇಕು ಅಂತ ಹೇಳಿ ಪ್ರಾರಂಭವನ್ನ ಮಾಡ್ತಾರೆ. ಸುದ್ದಿ ಹರಿದಾಡುತ್ತೆ. ಯಾವ ರೀತಿಯ ಲೋಗೋವನ್ನ ಇಡುವಂಥದ್ದು ಅಂತ ಯೋಚನೆ ಮಾಡಿದಾಗ ಪುರಾಣದಲ್ಲಿ ಬರುವಂತಹ ಪ್ರಕಾರ ಶಿವನ ಅಂಶವಾದ ಸಿಂಹದ ದೇಹ ಮತ್ತು ಆನೆಯ ತಲೆಯನ್ನ ಎರಡೂ ಸೇರಿಸಿ ಒಂದು ಲೋಗೋವನ್ನ ಮಾಡ್ತಾರೆ.
ಈ ಲೋಗೋವನ್ನ ಆ ಸಾಬೂನಿನ ಮೇಲೆ ಮುದ್ರೆಯನ್ನ ಮಾಡ್ತಾರೆ. ಮುದ್ರೆಯನ್ನ ಮಾಡಿ ಇನ್ನೂ ಪ್ರಚಾರ ಪಡಿಸ್ತಾರೆ. ಈ ರೀತಿ ಪ್ರಚಾರ ಪಡೆದಂತಹ ಸಾಬೂನು ದೇಶದ ನಾನಾ ಭಾಗಗಳಿಗೆ ತಲುಪಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಈ ರೀತಿ ಪ್ರಾರಂಭವಾದಂತಹದ್ದೇನಾಗುತ್ತೆ, ಕರ್ನಾಟಕ ಸಾಬೂನು ಕಾರ್ಖಾನೆ ಅಡಿಯಲ್ಲಿ ನಿಯಮಿತವಾಗಿ ಜಾರಿಯಾಗ್ತಾ ಹೋಗುತ್ತೆ. ಈ ನಿಯಮಿತವಾಗಿ ಜಾರಿಯಾದಂತಹ ನಂತರದಲ್ಲಿ ಲೋಗೋವನ್ನು ಸಹ ಅಡ್ಯಾಪ್ಟ್ ಮಾಡ್ತಾರೆ. ಅಡ್ಯಾಪ್ಟ್ ಅನ್ನ ಮಾಡಿ ತಮ್ಮಲ್ಲಿದ್ದಂತಹ ಸ್ಟಾಕ್ ಎಲ್ಲವೂ ಸಹ ಖಾಲಿಯಾಗುತ್ತೆ. ಈ ರೀತಿ ಖಾಲಿ ಆದಾಗ ಏನ್ ಮಾಡ್ತಾರೆ, ಇದು ಪ್ರತಿ ವರ್ಷ 27,000 ಲಕ್ಷ ಟನ್ನಷ್ಟು ಉತ್ಪಾದನೆಗೆ ಪ್ರಾರಂಭವಾಗುತ್ತೆ. ಅಷ್ಟೇ ಉತ್ಪಾದನೆಯಾದಂಥ ಎಲ್ಲ ಮಾರ್ಜಕಗಳು ಮಾರುಕಟ್ಟೆಗೆ ಹೋಗುತ್ತೆ. ಮಾರುಕಟ್ಟೆಯಿಂದ ಮನೆ ಮಾತಾಗ್ತಾ ಹೋಗುತ್ತೆ. ಮನೆಗಳಲ್ಲೂ ಮಾರ್ಜಕಗಳ ಉತ್ಪಾದನೆ ಬಳಲಿಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಇದಾದ ನಂತರ 2008ರ ಒಳಗೆ ಇದು ಸರಿಸುಮಾರು ಕರ್ನಾಟಕ ಸಾಬೂನು ಕಾರ್ಖಾನೆ ಅಡಿಯಲ್ಲಿ ಉತ್ಪಾದನೆಯಾಗುವ 6 ಲಕ್ಷ ಟನ್ ಸಾಬೂನಿನಲ್ಲಿ ಕೇವಲ ಮೈಸೂರು ಸ್ಯಾಂಡಲ್ ಸೋಪ್ 4 ಲಕ್ಷ ಟನ್ ಅಷ್ಟು ಉತ್ಪಾದನೆ ಆಗ್ತಾ ಇರುತ್ತೆ. ಉಳಿದ 2 ಲಕ್ಷ ಟನ್ ಬೇರೆ ಮಾರ್ಜಕಗಳು ಉತ್ಪಾದನೆ ಆಗ್ತಾ ಇರುತ್ತೆ. 4 ಲಕ್ಷ ಟನ್ ಅಷ್ಟು ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪಾದನೆ ಆಗ್ತಾ ಇರುತ್ತೆ. ಇದಕ್ಕೆ ತದನಂತರದಲ್ಲಿ MS ಧೋನಿ ಅವರನ್ನ ಜಾಹೀರಾತಿಗೆ ತೆಗೆದುಕೊಂಡು ಒಮ್ಮೆ ಮಾತ್ರ ಇದನ್ನ ಜಾಹೀರಾತನ್ನ ಪ್ರಚಾರ ಪಡಿಸ್ತಾರೆ. ಅದು ಬಿಟ್ರೆ ಇದುವರೆಗೂ ಸಹ ಎಲ್ಲೂ ಸಹ ಇದನ್ನ ನಾವು ಜಾಹೀರಾತಾಗಿ ನೋಡ್ತಾ ಇಲ್ಲ. ಇದಾದ ನಂತರದಲ್ಲಿ ಇದನ್ನ ಮತ್ತಷ್ಟು ಮುಂದುವರಿಸ್ತಾ ಹೋಗ್ಬೇಕು ಅಂತ ಹೇಳಿ ಕಾರ್ಖಾನೆ ಏನ್ ಮಾಡುತ್ತೆ, ಒಂದೆಜ್ಜೆ ಮುಂದೆ ಇಡುತ್ತೆ. ಆಗೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗಂಧದ ಕಡ್ಡಿ, ಪೌಡರ್, ಕಾಂತಿವರ್ಧಕ ಅಂತ ಏನನ್ನ ನಾವು ಕರಿತೀವಿ. ಕಾಂತಿವರ್ಧಕ ಅಂತ ಹೇಳಿದ್ರೆ ನಾವು ಮುಖಕ್ಕೆ ಹಾಕುವಂತಹ ಪೌಡರ್, ಟ್ಯಾಲ್ಕಮ್ ಪೌಡರ್ ಮತ್ತು ಅಗರಬತ್ತಿಗಳನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಈ ಅಗರಬತ್ತಿ ಮತ್ತು ಟ್ಯಾಲ್ಕಮ್ ಪೌಡರ್ನ ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ಇದೂ ಸಹ ಹೆಚ್ಚು ಮನ್ನಣೆಯನ್ನ ಪಡ್ಕೊಂಡು ಎಲ್ಲೆಲ್ಲೂ ರಾರಾಜಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಇದರ ಉತ್ಪಾದನೆಯು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಉತ್ಪಾದನೆ ಆದಂತಹ ಮೈಸೂರು ಸ್ಯಾಂಡಲ್ ಸೋಪ್, ಅಗರಬತ್ತಿ, ಪೌಡರ್ ಇದಲ್ಲದೆ ಇನ್ನೊಂದೆಜ್ಜೆ ಮುಂದೆ ಇಡಬೇಕು ಅಂತ ನಿರ್ಧಾರವನ್ನ ಮಾಡ್ತಾರೆ. ಮುಂದೆ ನಿರ್ಧಾರ ಯಾವ್ದಪ್ಪ ಅಂತ ಹೇಳಿದ್ರೆ, ಅದೇ ಮೈಸೂರು ಸ್ಯಾಂಡಲ್ ಬೇಬಿ ಸೋಪ್. ಇದೀಗ ನಾವು ಮೊದಲೆಲ್ಲ ಬೇಬಿ ಸೋಪ್ ಅನ್ನ ನೋಡ್ತಾ ಇದ್ವಿ. ಈಗ ನಾವು ಮೆಡಿಕಲ್ ಶಾಪ್ಗಳಿಗೆ ಹೋದ್ರೂ ನೋಡ್ಬೋದು, ಮೈಸೂರು ಸ್ಯಾಂಡಲ್ ಬೇಬಿ ಸೋಪ್ ಅಂತಿರುತ್ತೆ. ಮೈಸೂರು ಸ್ಯಾಂಡಲ್ ಬೇಬಿ ಸೋಪು ಸಹ ನಮಗೆ ಇದೀಗ ದೊರೀತಾ ಇದೆ. ಇಷ್ಟೆಲ್ಲವೂ ಸಹ ನಮಗೆ ಯಾವಾಗಿನಿಂದ ಆಯಿತು ಅಂತ ಹೇಳಿದ್ರೆ, 20ನೇ ಶತಮಾನದಲ್ಲಿ ಇದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಪ್ರಾರಂಭ ಆಯಿತು. ಇದಕ್ಕೆ ಮುಂಚೂಣಿಯನ್ನ ಬರೆದವ್ರು ಯಾರಪ್ಪ ಅಂತ ಹೇಳಿದ್ರೆ, ಅಂದಿನ ಕಾಲಕ್ಕೆ ಇಂಜಿನಿಯರ್ ಆಗಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಐಡಿಯಾವನ್ನ ಕೊಟ್ಟು ಪ್ರಾರಂಭ ಮಾಡದೆ ಹೋಗಿದ್ರೆ, ನಮ್ಮ ನಾಡಿನಲ್ಲಿ ಉತ್ಪಾದನೆ ಆಗ್ತಾ ಇದ್ದಂತಹ ಶ್ರೀಗಂಧದ ಮರಗಳು ಎಲ್ಲಿಗೂ ಸಹ ರಫ್ತಾಗದೇನೆ ಉಳ್ಕೊಂಡು ಆರ್ಥಿಕ ನಷ್ಟ ಉಂಟಾಗ್ತಾ ಇತ್ತು. ಈ ಆರ್ಥಿಕ ನಷ್ಟವನ್ನ ದೂಡ್ಲಿಕ್ಕೆ ವಿಶ್ವೇಶ್ವರಯ್ಯನವರು ಅಂದಿನ ಕಾಲದಲ್ಲಿ ರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಟ್ಟು ಈ ಸಾಬೂನು ಕಾರ್ಖಾನೆಯನ್ನು ತೆರೆದು, ಸಾಬೂನಿನ ನಂತರ ಗಂಧದ ಕಡ್ಡಿ ಮತ್ತು ಪೌಡರ್, ನಂತರದಲ್ಲಿ ಮೈಸೂರು ಸ್ಯಾಂಡಲ್ ಬೇಬಿ ಸೋಪ್ ಅನ್ನ ತೆಗೆದು ಮಾರುಕಟ್ಟೆಯಲ್ಲಿ ಪ್ರಚಾರವನ್ನ ಪಡಿಸಿ ಮೈಸೂರಿನ ಹೆಸರು ಮನೆ ಮಾತಾಗುವಂತೆ ಮಾಡಿದ್ದಾರೆ. ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ನೋಡುವುದಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಹೇಗೆ ಪ್ರಚಾರಕ್ಕೆ ಬಂತು, ಹೇಗೆ ಮನೆ ಮಾತಾಯಿತು ಅಂತ. ಇದೇ ರೀತಿ ನಮ್ಮ ವಾಹಿನಿಯ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ, ಸಹಕರಿಸಿ. ಧನ್ಯವಾದಗಳು. ಶುಭ ದಿನ.